ಅಂಡ್ ಮೆದುಳಲ್ಲಿನ ಟೇಪ್ ವರ್ಮ್ ನ ಬಗ್ಗೆ ಮಾತಾಡ್ತಾ ವಿವ್ ಆಲ್ಸೋ ಹರ್ಡ್ ದಟ್ ಒಂದ್ಸಲ ಟೇಪ್ ವರ್ಮ್ ಮೆದುಳನ್ನ ಸೇರ್ಕೊಳ್ತು ಅಂದ್ರೆ ಮತ್ತೆ ಅಲ್ಲದು ಮೊಟ್ಟೆ ಹಾಕಿ ಅದು ಮರಿಯಾಗಿ ಇಟ್ ಕ್ಯಾನ್ ಸ್ಪ್ರೆಡ್ ಅಂತ. ನೋ 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 ಇಲ್ಲ. ಆಗ್ಲೇ ಹೇಳ್ದ ಹಾಗೆ ಮನುಷ್ಯ ಇಂಟರ್ಮೀಡಿಯೇಟ್ ಹೋಸ್ಟ್ ಆದಾಗ ಮಾತ್ರ ಮೆದುಳಿಗೆ ಸೇರುವಂಥದ್ದು. ಇಂಟರ್ಮೀಡಿಯೇಟ್ ಹೋಸ್ಟ್ ಸ್ಟೇಜಲ್ಲಿ ಅದು ಅಡಲ್ಟ್ ವರ್ಮ್ ಅಲ್ಲ, ಅದು ಇನ್ನೂ ಪೂರ್ತಿ ಮೆಚುರಿಟಿ ಹೊಂದಿರಲ್ಲ. ಸೊ ಹಾಗಾಗಿ ಅದು ತನಗೆ ತಾನೇ ದೊಡ್ಡ ಟೇಪ್ ವರ್ಮ್ ಆಗಿ ಅದು ಮತ್ತೆ ಮೊಟ್ಟೆ ಇಟ್ಟು ಮತ್ತೆ ಅದರಿಂದ ಇನ್ನೊಂದು 4-5 ಬರೋದು ಇಲ್ಲ, ಆ ಥರ ಆಗಲ್ಲ. ಆ ಥರ ಆಗೋ ಸಾಧ್ಯತೆ ಇಲ್ಲ. ಒಂದು ಮೊಟ್ಟೆಯಿಂದ ಒಂದು ಹುಳದ ಒಂದು ಪ್ರೈಮಾರ್ಡಿಯಲ್ ಟೈಪ್ ಸಿಸ್ಟಿಸರ್ಕಸ್ ಬರುತ್ತೆ. ಅದು ಒಂದು ಇನ್ಫೆಕ್ಷನ್ ಮಾಡ್ತಾವೆ. ನೀವು 10 ಮೊಟ್ಟೆ ತೊಗೊಂಡ್ರೆ 10ರಿಂದ 10 ಬರಬಹುದು. ಅಂದರೆ 10 ಮೆದುಳಿಗೆ ಸೇರುತ್ತೆ ಅಂತಲ್ಲ, ಬೇರೆ ಬೇರೆ ಅಂಗಗಳಲ್ಲಿ ಸೇರಬಹುದು. ಬಟ್ ಅದರಿಂದ ಮತ್ತೆ ಅದು ಮೊಟ್ಟೆ ಇಟ್ಟು ಮತ್ತೆ 10 200 ಆ ಥರ ಬರುತ್ತೆ, ಇಲ್ಲ, ಆ ಥರ ಆಗಲ್ಲ. ಬಟ್ ಇವಾಗ ಇದು ಮೆದುಳಿಗೆ ಹೋಗಿ ತೊಂದರೆ ಮಾಡದೇ ಇರೋ ಚಾನ್ಸಸ್ಸು ಇದೆಯಾ? ಖಂಡಿತ. ಎಷ್ಟೊಂದು ಜನಕ್ಕೆ ಏನೂ ತೊಂದರೆ ಆಗದೆ ಆರಾಮಾಗಿರುತ್ತೆ. ಎಲ್ಲೋ ಒಂದೇನೋ ಸ್ಕ್ಯಾನ್ ಮಾಡಿಸಿರ್ತಾರೆ, ಅದರಲ್ಲಿ ಎಲ್ಲೋ ಒಂದು ನಾವು ನೋಡಿರ್ತೀವಿ. ಸಾಕಷ್ಟು ಸಲ ಮೆದುಳೊಳಗೆ ಸೇರ್ಕೊಂಡಾಗ ಅದಕ್ಕೆ ನಾರ್ಮಲ್ ಆಗಿ ಯೂಶಲ್ ಆಗಿ ತನ್ನ ಪೌಷ್ಟಿಕಾಂಶ ಸಿಗೋದಿಲ್ಲ ಅದಕ್ಕೆ. ಸೊ ನಿಧಾನಕ್ಕೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬಾಡಿ ಅದನ್ನ ವಾಲ್ ಆಫ್ ಮಾಡುತ್ತೆ. ಅದರೊಳಗೆ ಕ್ಯಾಲ್ಸಿಯಂ ಸೇರ್ಕೊಂಡು ಒಂದು ಸಣ್ಣ ಕಲ್ ಥರ ಆಗ್ಬಿಟ್ಟು ಸತ್ತೋಗುತ್ತೆ. ಸಾಕಷ್ಟು ಸಲ ಒಳಗಡೆ ಇರೋ ಹುಳ ಸತ್ತೋಗಿರುತ್ತೆ. ಸೊ ಹಾಗಿರ್ಬೇಕಾಗಿತ್ತು ಅಂತಂದ್ರೆ ಅದೊಂದು ಚಿಕ್ಕ ಕ್ಯಾಲ್ಸಿಯಂ ಸ್ಪಾಟ್ ಥರ, ಒಂದು ಚಿಕ್ಕ ಕಲ್ ಥರ ಇರುತ್ತೆ.